ಲಕ್ಷ ಎಷ್ಟು ಮಂದಿಗೆ ಕೊಟ್ಟು 200 ಮಂದಿ ಲಿಸ್ಟ್ ಅದ. ಯಾವಾಗ ಕಳಿಸ್ಲಿ, ಯಾವಾಗ ಕೊಡ್ತಿ? ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸ್ಲಿ, ಎಲ್ಲರೂ ಕರ್ಕೊಂಡು ಒಯ್ದು ಏನು ಮನೆ ಮುಂದೆ ಕುಂದರ್ಸ್ಲಿ? ಇಲ್ಲಿಕಂದ್ರೆ ನಮ್ಮದು ನಿಮ್ದು ಎದರ ಬದ್ರ ನಾ ಕರ್ಕೊಂಬರ್ತೀನಿ, ನಮ್ಮ ಮುಂದೆ ಕೊಡ್ತೀರಿ. ಮೊನ್ನೆನೇ ಹೇಳಿದ್ದೆ, ನಿಮ್ಮ ಅಪ್ಪಗೆ ಹುಟ್ಟಿದ್ರ ಕೊಡ್ರಂತ. जय हिंद दोस्तों, मैं हूं अजीम इनामदार और आप देख रहे हैं आई एक्सप्रेस न्यूज़, खबर सच्चाई की। ಅಷ್ಟು ನಿಮ್ಗೆ ಜಾತಿ ಮಾಡೋದೇ ಇದ್ರೆ ಅವ್ರಿಗೆ ಯಾಕೆ ಇಬ್ಬರಿಗೆ ತಗೊಂಡು ಹೋಗಿ ಹೊಟ್ಟು ಹಾಕ್ಸ್ಕೊಂಡ್ರಿ? ಮುಂದಿನ ಸರ್ತಿ 28ಕ್ಕೆ ನಮ್ಮ ಸರ್ಕಾರ ಬರ್ತೈತಿ, ನಾ ಎಲ್ಲರಿಗೂ ಒಳಗೆ ಹಾಕ್ತೀನಿ. ಈಗ ಯಾವ ಸರ್ಕಾರದೊಳಗೆ ಅದಾರ ಅವರು? ಮುಂದಿನ ಸರ್ತಿ ಏನು ಹುಚ್ಚಿಗಿಚ್ಚಾಗ್ಯಾನ? ಏನು MLA ಏನು ಮಾನಸಿಕ ಕಳ್ಕೊಂಡಾನ? 1000 JCB ತರ್ತೀನಿ, ಎಲ್ಲ ತಾಲೂಕು ಒಂದೊಂದು ಹಿಟ್ಟು ನಾ ಬೆಳೆಸ್ತೀನಿ. ಏನು CM ಆಗೇ ಬಿಟ್ಟಾರ, ಪಾರ್ಟಿಲಿಂದ ಹೊರಗೆ ಓಡಿಸ್ಯಾರ. ಹೊರಗೆ ಓಡಿಸಿದ ಮ್ಯಾಗನು ನಾ BJPಲಿಂದ CM ಆಗ್ತೀನಿ, 1000 JCB ತರ್ತೀನಿ, ಪ್ಲಾಸ್ಟಿಕ್ JCB ಒಂದು ತಂದು 1000 ನಾವು ಅವ್ರ ಮನೆಗೆ ಕಳಿಸ್ತೀವಿ. ಸಾವಿರ JCB ಪ್ಲಾಸ್ಟಿಕ್ದು ಈಗ ಸಣ್ಣ ಹುಡುಗರು ಆಡೋದು ಅವ್ರ ಮನೆಗೆ ಕಳಿಸ್ತೀವಿ. ಪ್ಲಾಸ್ಟಿಕ್ JCBಲಿಂದ ಎಲ್ಲ ತಾಲೂಕು ಒಂದೊಂದು ಕಳಿಸಿ ಬೆಳೆಸಲಿ. ಏನು ಪಾರ್ಟಿಲಿಂದ ಹೊರಗೆ ಹಾಕಿದ್ನು ಅಷ್ಟು ಖದರಿಲ್ಲ. ನಾ CM ಆಗ್ತೀನಿ, ಮುಂದಿನ ಸರ್ತಿ ನಮ್ಮ ಸರ್ಕಾರ ಬರ್ತೈತಿ, ಎಲ್ಲರೂ ನಾವು ನೋಡ್ತೀನಿ, ಒಳಗೆ ಹಾಕ್ತೀನಿ. ನೀ ಏನು ನೋಡ್ತೀವೋ? ನೀ ಏನು ಒಳಗೆ ಹಾಕ್ತಿ? ಮೈನಾರಿಟಿ ಹುಡುಗಿಯರ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಂತಿಪ್ಪ. 5 ಲಕ್ಷ ಎಷ್ಟು ಮಂದಿಗೆ ಕೊಟ್ಟು 200 ಮಂದಿ ಲಿಸ್ಟ್ ಅದ. ಯಾವಾಗ ಕಳಿಸ್ಲಿ, ಯಾವಾಗ ಕೊಡ್ತಿ? ಎಲ್ಲಿ ಸಿದ್ದೇಶ್ವರ ಗುಡಿ ಮುಂದೆ ಕುಂದರ್ಸ್ಲಿ, ಎಲ್ಲರೂ ಕರ್ಕೊಂಡು ಒಯ್ದು ಏನು ಮನೆ ಮುಂದೆ ಕುಂದರ್ಸ್ಲಿ? ಇಲ್ಲಿಕಂದ್ರೆ ನಮ್ಮದು ನಿಮ್ದು ಎದರ ಬದ್ರ ನಾ ಕರ್ಕೊಂಬರ್ತೀನಿ, ನಮ್ಮ ಮುಂದೆ ಕೊಡ್ತೀರಿ. ಮೊನ್ನೆನೇ ಹೇಳಿದ್ದೆ, ನಿಮ್ಮ ಅಪ್ಪಗೆ ಹುಟ್ಟಿದ್ರ ಕೊಡ್ರಂತ. ಕೊಟ್ಟಿಲ್ಲ. ನಮ್ಮ ಅಪ್ಪಗೆ ನಾವು ಹುಟ್ಟಿವಿ, ನಮ್ಮ ಸಮಾಜಲಿಂದ ಖಾದ್ರಿ ವಕೀಲು 1 ಕೋಟಿ ರೂಪಾಯಿ ಕೊಡ್ತೀನಿ ನಾನು. 1 ಕೋಟಿ 11 ಲಕ್ಷ ರೂಪಾಯಿ ನಾವು ಸಮಾಜಲಿಂದ ರೊಕ್ಕ ಎಬ್ಬಸ್ ಕೊಡ್ತೀರ ಅವ್ರು. ನಾವು ಬೇರೆ ಜಾತಿಯವ್ರಿಗೆ, ಬೇರೆ ಮಂದಿಗೆ ಯಾರಿಗೂ ಏನು ಅನ್ನಂಗಿಲ್ಲ. ಬರೀ ಬಸವನಗೌಡ್ರಿಗೆ ಒಮ್ಮೆ ಅಲ್ಲಿ ಕತ್ತೀವಿ. ಅವ್ರ ಮನೆಯದೇ ಯಾವ್ದಾರೆ ಒಂದು ಹೆಣ್ಮಕ್ಳಿಗೆ, ಒಂದು ಮೈನಾರಿಟಿ ಅವ್ರಿಗೆ ಮಾಡಿಕೊಡ್ಲಿ. 1 ಕೋಟಿ 11 ಲಕ್ಷ ರೂಪಾಯಿ ನಾವು ಕೊಡ್ತೀವಿ. ಎಲ್ಲ ಮನೆ ತಿರುಗಾಡಿ ನಾವು ಚಂದ ಎತ್ತಿ ಕೊಡ್ತೀವಿ ಅವ್ರಿಗೆ. ಏನು ನಮ್ಮ ಹೆಣ್ಮಕ್ಳು ಫಿರಿ ಬಿದ್ದಾವ? ಏನು ಮುಸಲ್ರು ಫಿರಿ ಬಿದ್ದಾರೆ? ನಾ ಇಲೆಕ್ಷನ್ ನಿಂತೀನಿ, ನನಗೆ ಮಾತಾಡ್ರಿ. ನಮ್ಮ ಕಮ್ಯುನಿಟಿಯವ್ರಿಗೆ ಮಾತಾಡೋದು, ಏನು ನಿಮ್ಮ ಅಪ್ಪಂದು ತಿಂದೀವಿ? ಬದಮಾಶ್ MLA ನೀ ಎಲ್ಲರೇ ತಿಳಿದಿರಬೇಕು. ನೀನು ಬಾಯಿ ಒಂದೇ ಅದ, ನಿನ್ನ ಅಪ್ಪ ಬೈತೀವಿ. ನೀ ಎಲ್ಲರೇ ತಿಳಿದು ಅವ್ರು ಸುಮ್ಮ ಕುಂದರ್ಲಾಕತ್ತಾರ. ನೀವು 1 ಬೈದ್ರೆ 10 ಬೈತೀವಿ ನಾವು. ನಿನಗೆ ಬೈತೀವಿ, ನಮ್ಮ ಸಮಾಜಕ್ಕೆ ನೀ ಬೈಯೋದು ಹಾಕಿಲ್ಲ. ನನಗೆ ಬೈ, ನಾನು ನಿನಗೆ ಬೈತೀನಿ. ನಮ್ಮ ಸಮಾಜವ್ರು ಏನು ಮಾಡ್ಯಾರ? ನಿಮ್ಮ ಮನೆ ಬೆಳೆಸ್ತೀವಿ, ಪಾಕಿಸ್ತಾನ ಕಳಿಸ್ತೀವಿ. ನಿಮ್ಮ ಅಪ್ಪನ ಪಾಕಿಸ್ತಾನ? ಇದು ಜಾತಿ ಯಾಕೆ ಹುಟ್ಟಿಸ್ಲಿಕ್ಕತ್ತೀರಿ? ಇನ್ನು ಎಲೆಕ್ಷನ್ 2.5 ವರ್ಷ ಅದ. ಅವ್ರ MP ಪಾಟೀಲ್ ಸಾಹೇಬ್ರದ ಕಾಲದ ಮಣದ ಧೂಲಾಗಂಗಿಲ್ಲ. ಎಷ್ಟು ನೀರು ಬಂದೈತಿ, ಎಲ್ಲ ಬಂದೈತಿ. ಒಣಿಗೆ ಹೋಗೋದು ಬಿಟ್ಟು ಎಲ್ಲ ಬಿಜಾಪುರ ಮಂದಿನೂ ಅಂಥ MLAಗೆ ಓಟ್ ಹಾಕ್ತಾರೆ. ಹೋಗಿ ನೀರು ಬಂದೈತಿ, ಎಲ್ಲಿ ಒಂದೇ ಕಡೆ ಬಂದೈತಂತ. ಶಿಕಾರ್ಖಾನೆ ಬಂದೈತಿ, ಗಚ್ಚಿನಕಟ್ಟೆ ಕಾಲನಿ ಬಂದೈತಿ, ಸಾಯಿ ಪಾರ್ಕ್ ಬಂದೈತಿ, ಬಸರಿ ಬಾವಿ ಬಂದೈತಿ, ಗಣೇಶ್ ನಗರದೊಳಗೆ ಬಂದೈತಿ, ರಾಮನಗರದೊಳಗೆ ಬಂದೈತಿ, ಕನಾನ್ ನಗರದೊಳಗೆ ಬಂದೈತಿ, ಮಿನಾಜ್ ಚೌಕ್ದೊಳಗೆ ಬಂದೈತಿ. ನೋಡಿದ್ರೆ ಗೊತ್ತಾಗಬೇಕು. ಒಬ್ಬ ಹೇಳ್ಯಾನ, ಅದು ಅವನ ಬಗ್ಗೆ ಏನು ಕೇಳ್ತೀರಂತ ಮನುಷ್ಯ ಇಲ್ಲ. मनुष्य क्या है? हमारे MP पाटिल साहब हर एक जात को लेकर जा रहे हैं. उसके पाँव का उन्हें धूल भी नहीं होता है. उन्हें बोलता है 2000, उन्हें पार्टी में है कौन से? आप
2028 को उसकी पार्टी आती कहते हैं। अब पार्टी से लात मार को बाहर में लात मारे हैं, पार्टी से लात मार को बाहर माए उसे। ಅಂತ MLA ಒತ್ತು ಹೊರಗೆ ಹಾಕ್ಯಾರ ಇನ್ನ BJP-ದೊಳಗೆ ಅದೀನಿ ಅಂತ ಹೇಳ್ತಾರೆ, ಒತ್ತು ಹೊರಗೆ ಹಾಕಿದ್ರು। अगर आपके घर में किसी भी तरह का फंक्शन हो, मेहंदी, हल्दी, निकाह, बर्थडे, किसी भी तरह का अगर आपके घर में फंक्शन हो, अगर आपके फंक्शन के लिए स्टेज डेकोरेशन रेडी करके देना है या फिर किसी भी तरह का डेकोरेशन अगर आपको रेडी करके देना है, AM डेकोरेशन एंड मंडप पर कॉल करें। अगर आप ये वीडियो देखकर उनके पास जाएंगे तो आपको डिस्काउंट भी दिया जाएगा। इनके पास डेकोरेशन के हर तरह की डिजाइनिंग मौजूद है। इसी तरह इनके पास रेंट पर कुर्सी, टेबल्स वगैरह भी आपको मिल जाएंगे। इनका जो शॉप है KKGS रोड, निसार मोहल्ला, मदीना मरकज के अपोजिट बीजापुर शहर में मौजूद है।